ಇಂದು ನಗರದ ಬಿಸಿನೂರು ಮುದ್ದಪ್ಪ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ವಲಯ ಮಟ್ಟದ ಕ್ರೀಡಾಕೂಟವನ್ನು ಥ್ರೋಬಾಲ್ ಎಸೆಯುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಶಾಸಕ ಟಿ ರಘುಮೂರ್ತಿರವರು ದೈಹಿಕ ಮಾನಸಿಕ ಹಾಗೂ ನೆಮ್ಮದಿಯ ಬದುಕಿಗೆ ಕ್ರೀಡೆ ಸಹಕಾರಿಯಾಗಲಿದೆ. ಶಿಕ್ಷಣದ ಜೊತೆಗೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕ್ರೀಡೆಯಲ್ಲಿ ಭಾಗವಹಿಸುವಂತೆ ಶಾಸಕ ಟಿ ರಘುಮೂರ್ತಿ ಕಿವಿಮಾತು ಹೇಳಿದರು. ಇನ್ನು ಸೋಲು ಗೆಲುವು ಎರಡು ನಾಣ್ಯಗಳ ಮುಖ ಇದ್ದಂತೆ ಕ್ರೀಡೆಯಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸುವುದರಿಂದ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢ ಆರೋಗ್ಯವಂತರಾಗಲು ಸಾಧ್ಯ ಎಂದು ಹೇಳಿದರು. ಶಿಕ್ಷಣ ಎಷ್ಟು ಮುಖ್ಯವೋ ಕ್ರೀಡೆಯೂ ಅತಿ ಮುಖ್ಯ. ಇನ್ನು ನಾಯಕತ್ವದ ಗುಣ ದೇಶ ಪ್ರೇಮವನ್ನು ಕಲಿಸುತ್ತದೆ. ಕ್ರೀಡಾಪಟುಗಳಿಗೆ ಗೌರವ ನೀಡಲಾಗುತ್ತದೆ ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ನಗರಸಭೆ ಸದಸ್ಯರಾದ ರಮೇಶ್ ಗೌಡ, ರಾಘವೇಂದ್ರ, ಸಾವಿತ್ರಮ್ಮ, ವೀರಭದ್ರಪ್ಪ, ಬಿಇಒ ಸುರೇಶ್, ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಮಂಜುನಾಥ್, ವಕೀಲ ಶ್ರೀನಿವಾಸ್, 100 ಶಾಲೆಯ ಕ್ರೀಡಾಪಟುಗಳು, ದೈಹಿಕ ಶಿಕ್ಷಕರು ಭಾಗವಹಿಸಿದ್ದರು. 18 ಶಾಲೆಗಳ ಕ್ರೀಡಾಪಟುಗಳೇ, ಮಾಧ್ಯಮದ ಸ್ನೇಹಿತರೆ ಹಾಗೂ ಸಾರ್ವಜನಿಕರೇ, ಈಗಾಗಲೇ ಕ್ರೀಡಾ ನಿಯಮದಂತೆ ರಾಜ್ಯ ಸರ್ಕಾರದ ಒಂದು ನಿಬಂಧನೆಗಳು ನಿಯಮಗಳಂತೆ ಈ ಕ್ರೀಡಾಕೂಟ ಉದ್ಘಾಟನೆಗೊಂಡಿದೆ. ಇದರಲ್ಲಿ ಚಳ್ಳಕೆರೆ ತಾಲೂಕಿಗೆ ಸಂಬಂಧಿಸಿದಂತೆ ಸುಮಾರು 100 ಶಾಲೆಗಳು ವಲಯ ಮಟ್ಟದಲ್ಲಿ ಪರಶುರಾಂಪುರ ವಲಯ, ತಳುಕು ವಲಯ, ನಾಗನಟ್ಟಿ ವಲಯ, ಚಳ್ಳಕೆರೆ ಗ್ರಾಮೀಣ ವಲಯ, ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯಗಳನ್ನೇ ತಾವೆಲ್ಲರೂ ಇದರಲ್ಲಿ ಭಾಗವಹಿಸಿ ವಿಶೇಷವಾಗಿ ಕ್ರೀಡೆ ಮನೋಭಾವ ಈಗಾಗಲೇ ನಾವು ಧ್ವಜಾರೋಹಣವನ್ನು ಮಾಡೋದ್ರ ಮುಖಾಂತರ, ಜೊತೆಗೆ ಕ್ರೀಡಾ ಜ್ಯೋತಿಯನ್ನು ಸ್ವೀಕರಿಸೋದ್ರ ಮುಖಾಂತರ, ಜೊತೆಗೆ ಕ್ರೀಡಾ ಪ್ರತಿಜ್ಞೆಯನ್ನು ಸ್ವೀಕರಿಸೋದ್ರ ಮುಖಾಂತರ ಈಗಾಗಲೇ ಈ ಚಾಲನೆ ಆಗಿದೆ. ಒಟ್ಟಾರೆಯಾಗಿ ಕ್ರೀಡೆ ಬಹಳಷ್ಟು ಮುಖ್ಯ. ದೈಹಿಕವಾಗಿ ಮಾನಸಿಕವಾಗಿ ನಾವು ಆರೋಗ್ಯವಾಗಿ ಇರಬೇಕಂದ್ರೆ ಕ್ರೀಡೆಗಳು ಬಹಳಷ್ಟು ಮುಖ್ಯ ಆಗ್ತದೆ. ಅದರ ಜೊತೆಗೆ ನೀವೆಲ್ಲರೂ ಏನು ನಮ್ಮ